ಆತ್ಮೀಯ ವೀಕ್ಷಕರ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಇದಕ್ಕಿಂತ ಮುಂಚೆ 2025-26ನೇ ಸಾಲಿನಲ್ಲಿ, 24 ಮತ್ತು 25ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ DBT ಪೋಸ್ಟ್ ಅವೈಟೆಡ್, ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಬಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರೋ ವಿದ್ಯಾರ್ಥಿಗಳಿಗೂ ಕೂಡ ಹಣ ಬಂದಿರಲಿಲ್ಲ. ಬಟ್ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಅಮೌಂಟ್ ಏನಾದರೂ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಅದರ ಜೊತೆಗೆ ಹೊಸ ಅಪ್ಲಿಕೇಶನ್ ಏನು ಬಿಟ್ಟಿದ್ದಾರಲ್ವ 2025-26ನೇ ಸಾಲಿನಲ್ಲಿ ಕೊನೆಯ ದಿನಾಂಕ ಯಾವ ಯಾವ ಕೆಟಗರಿಗೆ ಲಾಸ್ಟ್ ಡೇಟ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತೇನೆ. ಮೊದಲಿಂದ ಸ್ನೇಹಿತರೆ, ಯಾರೆಲ್ಲ ಈ ವರ್ಷ 2025-26ರಲ್ಲಿ ಅಪ್ಲಿಕೇಶನ್ ಆಗ್ತಾ ಇದೆಯಲ್ವಾ, ಅವರಿಗೆ ಆಗಸ್ಟ್ 31ನೇ ತಾರೀಕುವರೆಗೂ ಕೆಲವೊಂದಿಷ್ಟು ಕೆಟಗರಿಗೆ ಲಾಸ್ಟ್ ಡೇಟ್ ಇದೆ. ಮತ್ತೆ ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ಕೆಲವೊಂದಿಷ್ಟು ಕೆಟಗರಿಗೆ ಲಾಸ್ಟ್ ಡೇಟ್ ಇದೆ. ಇಷ್ಟು ಒಳಗಡೆನೆ ಹೋಗಿ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಏನು ಅಂದರೆ, ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಆಮೇಲೆ ಅವರು ರಿಜೆಕ್ಷನ್ ಲಿಸ್ಟಲ್ಲಿಟ್ಟು ನೀವು SSPಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ನಿಮ್ಮದೇ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ SC, ST, OBC, ಜನರಲ್ ಮತ್ತು ಮೈನಾರಿಟಿ ಸ್ಟೂಡೆಂಟ್ಗಳಿಗೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗಳಿರುತ್ತೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದವರ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ST ಆಫೀಸು, ಈ ರೀತಿ ತಾಲೂಕಲ್ಲಿ ಆಫೀಸ್ಗಳಿರುತ್ತೆ. ಅಲ್ಲಿ ಹೋಗಿ ಮತ್ತೆ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು SSP ಸ್ಕಾಲರ್ಶಿಪ್ ಹಾಕಬೇಕಾದ್ರೆ 10ನೇ ತರಗತಿ ಮುಂಚೆನೂ ಕೂಡ ಅಥವಾ 10ನೇ ತರಗತಿ ಪ್ರೀ ಮೆಟ್ರಿಕ್ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳೆಲ್ಲರೂ ಇದನ್ನ ನೆನಪಲ್ಲಿಟ್ಕೊಂಡು ಅಪ್ಲಿಕೇಶನ್ನ ಹಾಕಿ. ಇದರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು DBT ವೆರಿಫಿಕೇಶನ್ ಅಲ್ಲಿ ಪೆಂಡಿಂಗ್ ಇತ್ತು. ವೆರಿಫಿಕೇಶನ್ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲವೂ ನಿಮ್ದೇನಾದರೂ 4 ವೆರಿಫಿಕೇಶನ್ ಪೆಂಡಿಂಗ್ ಇತ್ತು, DDO ಅಪ್ರೂವಲ್ ನೋ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಇಂಥ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 1ನೇ ತಾರೀಕಂದು ಅಪ್ರೂವಲ್ ಕೊಡ್ತೀವಿ. ಅಪ್ರೂವಲ್ ಕೊಟ್ಟು 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ SSP ಸ್ಕಾಲರ್ಶಿಪ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇದಿಷ್ಟು SSP ಸ್ಕಾಲರ್ಶಿಪ್ 2024-25ರಲ್ಲಿ ಮತ್ತು 25-26ರಲ್ಲಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ DDO ಅಪ್ರೂವಲ್ ಪೆಂಡಿಂಗ್ ಇದೆ. DDO ಅಪ್ರೂವಲ್ ಪೆಂಡಿಂಗ್ ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ 1ನೇ ತಾರೀಕು ಅಪ್ರೂವಲ್ ಕೊಡ್ತೀವಿ. 7 to 8 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇನ್ನು ಕೆಲವೊಂದಿಷ್ಟು ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇಲ್ಲ ಅಂದರೆ, ನಿಮ್ದೇನಾದರೂ DBT ನೋ ಅಂತ ತೋರಿಸ್ತಾ ಇತ್ತು, ಯಾವುದೇ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ನಿಮ್ಮ ಸ್ಟೇಟಸ್ ಏನಂತ ಚೆಕ್ ಮಾಡಿದಾಗ ಏನಂತ ತೋರಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ. ಎಲ್ಲ ಕಮೆಂಟ್ಗಳನ್ನು ಸೇರಿ ಒಂದ್ಸಲ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ಗೆ 1902 ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ತೊಗೊಂಡಿರ್ತೀರಲ್ವ, ಈ ಮೊಬೈಲ್ ನಂಬರಿಂದ ಕಾಲ್ ಮಾಡಿ ವಿಚಾರಿಸ್ಬೋದು. ಬಟ್ ನೀವು ಏನು ಸಮಸ್ಯೆ ಇದೆ ಅಂತ ಕೇಳಿದ್ರೆ ಅಲ್ಲಿ ಸಂಪೂರ್ಣವಾಗಿ ವಿಚಾರಿಸಿ ತಿಳಿಸ್ಕೊಡುವಂಥ ಸಹಾಯನ ನಾನು ಮಾಡ್ಬೋದು ಸ್ನೇಹಿತರೆ. ಮತ್ತು ಇದರ ಜೊತೆಗೆ SSP ಸ್ಕಾಲರ್ಶಿಪ್ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಬಟ್ ಅಪ್ಲೋಡ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಅಪ್ಲೋಡ್ ಮಾಡಿಸಿ. ಒಂದಿಷ್ಟು ಗೊತ್ತಿರೋ ಕಂಪ್ಯೂಟರ್ ಸೆಂಟರ್ ಹೋಗಿನೇ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಫಿಸಿಕಲ್ ಕಾಪಿಯನ್ನು ನೀವು ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ಕೊಡೋದನ್ನು ಮರಿಬೇಡಿ. ಯಾಕಂದರೆ DDO ಅಪ್ರೂವಲ್ ಪೆಂಡಿಂಗ್ ಅಂತ ಇರುವಂಥ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಫಿಸಿಕಲ್ ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದೆ ಅಂತಲೇ ರಿಪೋರ್ಟ್ ಬಂದಿದೆ. ಇದಿಷ್ಟು SSP ಸ್ಕಾಲರ್ಶಿಪ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.